ಅರಳಿ ಮರದ ಬುಡದಲ್ಲಿ ಈ ಒಂದೇ ಒಂದು ವಸ್ತುವನ್ನಿಟ್ಟು ಅದಕ್ಕೆ ಹಾಲನ್ನು ಹಾಕಿ ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಕೋಟಿ ಕೋಟಿ ಸಾಲಗಳು ಪರಿಹಾರ ಆಗುತ್ತೆ. ಸಾಲದ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ನಿಮ್ಮ ತೊಂದರೆಗಳು ನಿವಾರಣೆ ಆಗುತ್ತೆ. ಆ ಒಂದು ವಸ್ತು ಯಾವುದು ಅಂಥದ್ದು ಏನಿದೆ ಅದರಲ್ಲಿ ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ಹೇಳಿಕೊಳ್ಳಲಾಗದಂತಹ ತೊಂದರೆಗಳು ಯಾವುದೇ ಇದ್ದರೂ ಏನೇ ಇದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನೀಡುವಂತಹ ನಿಮ್ಮ ಸಮಸ್ಯೆಗೆ ತಕ್ಕ ಉತ್ತರಗಳನ್ನು ಮತ್ತು ಪರಿಹಾರಗಳನ್ನು ನೀಡುತ್ತಾರೆ. ಅರಳಿ ಮರ ಕಲ್ಪವೃಕ್ಷದ ಕಾಮಧೇನುವಿನ ಹಾಗೆ ಕೂಡ ನೈಜವಾಗಿ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ವೃಕ್ಷ ಅಂತಲೇ ಹೇಳಬಹುದು. ಇದರಲ್ಲಿ ಸಾಕ್ಷಾತ್ ಮಹಾವಿಷ್ಣು ಲಕ್ಷ್ಮಿ ವಾಸವಾಗಿರುತ್ತಾರೆ. ಇಂತಹ ಅರಳಿ ಮರವನ್ನು ಸುತ್ತುವುದರಿಂದ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದ್ದರೆ, ಮದುವೆಯಲ್ಲಿ ಅಡೆತಡೆಗಳಿದ್ದರೆ, ದುಡ್ಡು ಕಾಸಿನ ತೊಂದರೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ. ಅಂಥದ್ರಲ್ಲಿ ನೀವು ಮಾಡಿಕೊಂಡಿರುವ ಸಾಲದ ಸಮಸ್ಯೆಗಳು ನಿವಾರಣೆ ಆಗುವುದಿಲ್ಲವೇ? ಶಕ್ತಿಯುತವಾದಂತಹ ಮಂತ್ರಗಳನ್ನು ಹೇಳುತ್ತಾ ದೈವ ಅನುಗ್ರಹ ಪ್ರೇರಣೆಗಾಗಿ ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾದಂತಹ ಈ ಒಂದು ವಸ್ತುವನ್ನು ಅರಳಿ ಮರದ ಬುಡದಲ್ಲಿಟ್ಟು ಅದಕ್ಕೆ ಹಾಲನ್ನು ಹಾಕಬೇಕು. ಆ ವಸ್ತು ಯಾವುದು ಅಂತಂದರೆ ಅದು ಕಪ್ಪು ಬಟ್ಟೆ. ವಿಶೇಷವಾಗಿ ದೈವ ಅನುಗ್ರಹ ಪ್ರೇರಣೆಯನ್ನು ಸೆಳೆದುಕೊಳ್ಳುವಂತಹ ಶಕ್ತಿ ಈ ಕಪ್ಪು ಬಟ್ಟೆಗೆ ಇರುವುದರಿಂದ ಅದರ ಮೇಲ್ಭಾಗದಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕಬೇಕು. ಅದಕ್ಕೆ ಈಗ ಹಾಲನ್ನು ಹಾಕಬೇಕು. ಇದರ ಮಧ್ಯ ಎಲ್ಲವನ್ನು ಸೇರಿಸುವಾಗ ಮಹಾವಿಷ್ಣುವಿನ ಅತ್ಯಂತ ಪ್ರಿಯವಾದಂತಹ ವಸ್ತು ಅಂದರೆ ಶ್ರೀ ಲಕ್ಷ್ಮೀ ಯಂತ್ರ. ಶ್ರೀ ಲಕ್ಷ್ಮೀ ಯಂತ್ರವನ್ನು ಅದೊಂದು ಡಾಲರ್ ಹಾಗೆ ಇರುತ್ತೆ, ಅದರ ಮೇಲಿಟ್ಟು ಅದಕ್ಕೆ ಹಾಲನ್ನು ಹಾಕಿ ಪೂಜೆಯನ್ನು ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಾನು ಯಾವುದೋ ಒಂದು ಈ ಕಾರಣಕ್ಕಾಗಿ ಇಷ್ಟು ದುಡ್ಡು ಸಾಲ ಮಾಡಿಕೊಂಡಿದ್ದೇನೆ, ಆ ಸಾಲದ ಮೊತ್ತವನ್ನು ಹೇಳಬೇಕು. ಇಷ್ಟು ಸಾಲವು ನನ್ನಿಂದ ಸಂಪೂರ್ಣವಾಗಿ ತೀರಿ ಹೋಗಲಿ. ಯಾವುದೇ ಕಾರಣಕ್ಕೂ ಮತ್ತೆ ಸಾಲ ಮಾಡುವ ಪರಿಸ್ಥಿತಿಗೆ ನನ್ನನ್ನು ತರಬೇಡ. ದೈವ ಅನುಗ್ರಹ ನನ್ನ ಮೇಲೆ, ನಿನ್ನ ಅನುಗ್ರಹ ನನ್ನ ಮೇಲೆ, ಮಹಾಲಕ್ಷ್ಮಿ ಅನುಗ್ರಹ ನನ್ನ ಮೇಲೆ ಸದಾ ಇರಬೇಕು. ದುಡ್ಡು ಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಬೇಕು ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಡಿಕೊಂಡು ನೀವು ಅಲ್ಲಿಯೇ ಅದನ್ನು ಬಿಟ್ಟು ಒಂದು ಕರ್ಪೂರವನ್ನು ಹಚ್ಚಿ ಬೆಂದು ಬಿಡಬೇಕು. ಈ ರೀತಿ 3 ವಾರ ಮಾಡಿ ನೋಡಿ, ನಿಮ್ಮ ಸಾಲದ ಸಮಸ್ಯೆಗಳು ತೀರು ಹೋಗುತ್ತೆ. ಈ ಮಹಾಲಕ್ಷ್ಮಿ ಯಂತ್ರವನ್ನು ಪಂಡಿತರು, ದೈವಜ್ಞರು, ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ನಿಮ್ಮ ಕಷ್ಟಗಳನ್ನು ಅವರಿಂದ ನಿವಾರಣೆ ಮಾಡಿಕೊಳ್ಳಿ. ಒಂದು ಮಂತ್ರವನ್ನು ಹೇಳ್ಕೊಡ್ತಾರೆ, ಆ ಮಂತ್ರವನ್ನು ಅವರಿಂದಲೇ ನೀವು ಉಪದೇಶ ಮಾಡಿಸಿಕೊಳ್ಳಬೇಕು. ಅದನ್ನು ಹೇಳಿದ್ರೆ ಸಾಕು, ಕಷ್ಟಗಳು ನಿವಾರಣೆ ಆಗುತ್ತೆ.